Hi, my viewers. Welcome back to Aurora Divine. I am Soumya, Vedic numerologist, tarot card reader, and crystal healer. ಈ ದಿನದ ರೀಡಿಂಗ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಬರುತ್ತಿದೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಮ್ಮ ವ್ಯೂವರ್ಸ್ಗಾಗಿ ಥ್ಯಾಂಕ್ ಯು ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್. ಏಟ್ ಆಫ್ ಸ್ಪೋರ್ಟ್ಸ್ ಇದೆ, 10 ಆಫ್ ಕಪ್ಸ್, ಎಂಪರರ್ ಕಾರ್ಡ್, ಚಾರಿಯಟ್, 7 ಆಫ್ ಸ್ಪೋರ್ಟ್ಸ್ ಬಂದಿದೆ. ಓಕೆ, ನಿಮ್ಮ ಈಗಿನ ನಮ್ಮ ವೀವರ್ಸ್ ಕರೆಂಟ್ ಸಿಚುವೇಶನ್ ಹೇಳ್ತಾ ಇದ್ದೀನಿ ನಾನು. ಈಗ ಯಾವ ಸಿಚುವೇಶನಲ್ಲಿದ್ದೀರಾ ಅಂತ ಅಂದರೆ, ನಿಮಗೆ ಎಲ್ಲ ಇದ್ದು ಬ್ಲಾಕೇಜ್ ಆಗಿರೋ ರೀತಿ, ಎಲ್ಲ ಮಾಡಿಬಿಟ್ಟು ಎಲ್ಲ ಕೆರಿಯರ್ ಫೈನಾನ್ಸ್ ಒಳಗೆ ಎಲ್ಲ ಮುಂದೋಗ್ಬಿಟ್ಟು ಮೋಸ ಹೋಗಿರೋ ರೀತಿ ಆಗಿದೆ. ಎಲ್ಲ ನೇಮ್ ಫೇಮ್ ಬಂದುಬಿಟ್ಟು ಈಗ ಸಕ್ಸಸ್ ಕಾಣ್ದಲೇ ಏನು ಮಾಡಬೇಕು ಅನ್ನೋ ದಾರಿ ಕಾಣ್ದಲೇ ಬ್ಲಾಕೇಜ್ ಆಗಿರೋ ರೀತಿ ಆಗಿದೆ. ಕೆಲವರು ತುಂಬ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಬ್ಲಾಕೇಜ್ ಕಾಣ್ತಿದೆ. ಇನ್ನು ರಿಲೇಷನ್ಶಿಪ್ ವಿಷಯದೊಳಗೆ ಬಂದುಬಿಟ್ರೆ, ರಿಲೇಷನ್ಶಿಪ್ಪಲ್ಲಿ ಯಾರೂ ಬೇಡ, ನಾನು ಯಾರನ್ನು ನಂಬಿದರೂ ನನ್ನ ಲೈಫಲ್ಲಿ ಮುಂದೆ ಪ್ರೀತಿ ಅನ್ನೋದೇ ಇಲ್ಲ, ನಂಬಿಕೆ ಅನ್ನೋದೇ ಇಲ್ಲ, ಅಷ್ಟು ಮೋಸ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ತುಂಬ ಇಶ್ಯೂಸು, ಸ್ಟ್ರಗಲ್ಸು, ತುಂಬ ಆರ್ಗ್ಯುಮೆಂಟ್ಸ್, ಮನೆಯ ಒಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈ ಥರ ತುಂಬ ವಾತಾವರಣ ಕಾಣ್ತಾ ಇದೆ. ನಿಮಗೆ ಯಾವುದು ಬೇಡ, ನನಗೆ ಏನು ಬೇಡ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದೀರಾ. ನಾನು ಏನು ಮಾಡಿದರೂ ನನ್ನ ಹಣೆ ಬರ ಸರಿ ಇಲ್ಲ ಅನ್ನೋ ರೀತಿ ನನ್ನ ಅಷ್ಟು ಫೀಲಿಂಗಲ್ಲಿ ತುಂಬ ಇದ್ದೀರಾ. ಪ್ರೀತಿ ಅಂದರೆ ಏನು ಅನ್ನೋದು ಮಿಸ್ ಮಾಡ್ಕೊಂಡಿದ್ದೀನಲ್ಲ ನಾನು ಅಂತ ಅಂದ್ಕೊಂಡ್ಬಿಟ್ಟು ಯೋಚನೆ ಮಾಡೋ ರೀತಿ ಆಗಿದೆ. ಆ ರೀತಿ ಇಲ್ಲಿ ಕರೆಂಟ್ ಸಿಚುವೇಶನ್ ಕಾಣ್ತಿದೆ. ಫೈನಾನ್ಷಿಯಲಿ ತುಂಬ ಲಾಸ್ ಆ್ಯಂಡ್ ಬ್ಲಾಕೇಜಸ್ ಆಗಿದೆ. ನಾನು ಕೆರಿಯರ್ ಒಳಗೂ ಕೂಡ ಏನು ಮಾಡಬೇಕು ಅನ್ನೋ ಇದು ಕಾಣ್ದಲೇ ಬ್ಲಾಕೇಜ್ ಆಗಿದ್ದೀರಾ. ಆ ರೀತಿ ತೋರಿಸ್ತಾ ಇದೆ ಕೆಲವು ಇದನ್ನ ಸಿಚುಯೇಷನ್ಸನ್ನು. ಈಗ ಮುಂದಿನ ಬದಲಾವಣೆ ಏನು ಬರುತ್ತೆ ಅಂತ ಕೇಳಿದ್ದೀನಿ ನಾನು. ನೆಕ್ಸ್ಟ್ ಬದಲಾವಣೆಗಳು ನಿಮ್ಮ ಲೈಫ್ನಲ್ಲಿ ಅದ್ಭುತವಾದ ರಿಸಲ್ಟನ್ನು ನೀವು ಕಾಣ್ತೀರ. ಇಷ್ಟು ದಿವಸ ನೀವು ಏನು ಅಂದ್ಕೊಂಡು ಸಫರ್ ಪಡ್ತಾ ಇದ್ದೀರಲ್ಲ, ಆ ನ್ಯಾಯಕ್ಕೆ ತಕ್ಕ ಫಲ ಅಂತ ಇಷ್ಟು ದಿವಸ ಕಷ್ಟಪಟ್ಟಿದ್ದೀರಾ. ಆ ಕಷ್ಟದಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ. ನಿಮ್ದು ಏನೇನು ನೆಗೆಟಿವ್ಸ್, ಬ್ಲಾಕೇಜಸ್ ಎಲ್ಲ ಆಗಿದೆ ಅದೆಲ್ಲ ಕ್ಲಿಯರ್ ಆಗೇ ಆಗುತ್ತೆ. ಒಂದು ಭಾಗದಲ್ಲಿ ನಾವು ಕಷ್ಟನೂ ಅನುಭವಿಸ್ಬೇಕಾಗುತ್ತೆ, ಲೈಫಲ್ಲಿ ಸುಖನೂ ಅನುಭವಿಸ್ಬೇಕಾಗುತ್ತೆ. ಬಟ್ ನಿಮಗೆ ಇಷ್ಟು ದಿವಸ ಏನು ಅನಿಸಿದೆ ಅಂದರೆ, ನನಗೆ ಯಾವುದ್ರಲ್ಲೂ ನೆಮ್ಮದಿ ಇಲ್ಲ, ನಾನು ಏನು ಮಾಡಿದರೂ ಉಪಯೋಗ ಆಗ್ತಾಯಿಲ್ಲ, ನನ್ನ ಲೈಫೇ ಯಾಕೆ ಹೀಗಾಗ್ತಾ ಇದೆ, ನಾನು ಏನು ಮಾಡಿದರೂ ಯಾಕೆ ನಾನು ಮೂವ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನ್ನ ಜೀವನದಲ್ಲಿ ಅಂತ ತುಂಬ ಸಫರ್ ಪಡ್ತಾ ಇದ್ದೀರಾ. ಹೆಲ್ತ್ ಇಶ್ಯೂಸ್ ತುಂಬ ಕಾಡ್ತಾ ಇದೆ. ಒಂದು ಸರಿ ದುಡ್ಡು ಬಂತು ಅಂದರೂ ಕೂಡ ಮತ್ತೆ ಏನಾದರೂ ಬೇರೆ ರೀತಿ ತಗೊಂಡೋಗಿ ಮನಿ ವೇಸ್ಟ್ ಆಗೋ ರೀತಿ, ಈ ರೀತಿ ಎಲ್ಲ ಆಪ್ಷನ್ಸು ತುಂಬ ಆಗಿಬಿಟ್ಟಿದೆ. ಬರೀ ಮೋಸ ಮಾಡಿರೋ ಜನ, ಮೋಸ ಮಾಡಿಬಿಟ್ಟು ನಾನು ಎಷ್ಟು ಒಳ್ಳೆ ದಾರಿಯಲ್ಲಿ ಹೋದರೂ ನನಗೆ ಮೋಸ ಅನ್ನೋದು ಕಾಡ್ತಾ ಇದೆ. ನಾನು ಎಷ್ಟು ಪ್ರೀತಿಯಿಂದ ಇದ್ದರೂ ನನಗೆ ಪ್ರೀತಿ ಸಿಗ್ತಾ ಇಲ್ಲ. ನಾನು ಎಷ್ಟು ಓದಿದ್ರೂ ನನಗೆ ವಿದ್ಯೆ ತಲೆ ಒಳಗೆ ಹೋಗ್ತಾ ಇಲ್ಲ. ಈ ರೀತಿ ಎಲ್ಲರಿಗೂ ಅವ್ರದ್ದೇ ಆದ ಸಿಚುಯೇಷನ್ಸ್ ಮಾತ್ರ ಈ ರೀತಿ ಕಾಡ್ತಾ ಇದೆ. ಅದಕ್ಕೆ ನಂಗೆ ಏನು ಮಾಡಬೇಕು ಅಂತ ಮೈಂಡ್ಸೆಟ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವರು ಚೀಟ್ ಮಾಡೋ, ಈಗ ಎಲ್ಲ ಒಳ್ಳೆ ದಾರಿ ಸಿಗ್ತಾ ಇರಬೇಕಾದ್ರೆ ಈಗ ನೆಗೆಟಿವ್ಸ್ ಥಿಂಕ್ ಮಾಡ್ತಾ ಇದ್ದೀರಾ. ಅದನ್ನು ಬಿಟ್ಬಿಡಿ. ನೆಗೆಟಿವ್ಸ್ನ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ನಾನು ಏನು ಮಾಡಿದರೂ ಸಾಧನೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕೆಟ್ಟದಕ್ಕೆ ಯೋಚನೆ ಮಾಡಿ ಕೆಟ್ಟದಕ್ಕೆ ಅಡಿಕ್ಷನ್ ಆಗೋದು, ಬೇಗ ಫಾಸ್ಟಾಗಿ ಮನಿ ಮಾಡೋ ಅಂಥದ್ದಕ್ಕೆ ಹೋಗೋದು, ಆ ರೀತಿ ಮಾಡ್ಕೊಂಡ್ರೆ ನಾನೇನಾದ್ರು ಆಗ್ತೀನ, ಮುಂದೆ ಹೊರದ್ಬಿಡ್ತೀನ ಅನ್ನೋ ರೀತಿ ಹೋಗ್ತಾ ಇದ್ದೀರಾ. ಆ ರೀತಿ ಯಾವ ಕಾರಣಕ್ಕೂ ಹೋಗಬೇಡ್ರಿ.
ಅಂದರೆ ನಾವಿಲ್ಲಿ ಹೇಳೋದು ಬೆಟ್ಟಿಂಗ್ ಆಡೋದು, ಇಲ್ಲ ನನಗೇನು ಆಗಿಲ್ಲ ಅಂದ್ಬಿಟ್ಟು ಕೆಲವು ಅಡಿಕ್ಷನ್ಸ್ ಬೇಗ ಬೇಗ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ಏನಾದ್ರು ಆಗ್ತೀನ ಅಂತ ಹೇಳ್ಬಿಟ್ಟು ಅದನ್ನು ಟ್ರೈ ಮಾಡೋಕ್ಕೆ ಹೋಗೋದು. ಆ ರೀತಿ ಯಾವ ಕಾರಣಕ್ಕೂ ಟ್ರೈ ಮಾಡಬೇಡ್ರಿ. ಅದು ತಾತ್ಕಾಲಿಕ ಸಕ್ಸಸ್ ಅಷ್ಟೇ. ನಿಮಗೆ ನಿಮ್ಮ ಲೈಫ್ ಲಾಂಗ್ ಸಕ್ಸಸ್. ಈಗ ನೀವು ಕಷ್ಟಪಟ್ಟಿದ್ದಕ್ಕೆ ಈಗ ಫಲ ಸಿಗೋ ಸಮಯ. ನೀವು ಅದಕ್ಕೆ ಆ್ಯಕ್ಷನ್ ಮೂವ್ ಮಾಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಬುದ್ಧಿನ ಇದನ್ನು ಕಳ್ಕೊಳಕ್ಕೆ ಹೋಗಬೇಡ್ರಿ. ನೆಗೆಟಿವು ಇದೆ, ಪಾಸಿಟಿವ್ ಏನೂ ಇದೆ ನಿಮ್ಮಲ್ಲೀಗ. ಆದರೆ ನೀವು ಚೂಸ್ ಮಾಡ್ಕೋಬೇಕು ಅಂತ. ಈಗ ನೀವು ಇಷ್ಟೆಲ್ಲ ಕಷ್ಟಪಟ್ಟರು ನಂದು ಹಿಂಗೆ ಆಗಿದೆ, ನಾನು ಯಾಕೆ ಹಂಗೆ ಎಷ್ಟೇ ಕಷ್ಟಪಡಬೇಕು, ಎಷ್ಟೋ ಜನ ಹೆಂಗೆಂಗೋ ಆಗಿಬಿಟ್ಟಿದ್ದಾರೆ, ಆ ರೀತಿ ಹೋಗಬೇಡ್ರಿ. ನಿಮಗೆ ಆದ ಆಪರ್ಚುನಿಟೀಸ್ ಬಂದಿದೆ, ಈಗ ಅದ್ರ ಕಡೆ ಗಮನ ಕೊಡಿ. ನಿಮ್ಗೆ ಆಪರ್ಚುನಿಟೀಸ್ ಇರೋದನ್ನು ನೋಡಿ. ನೀವಾಗೆ ನೋವು ಮಾಡ್ಕೊಂಡ್ರೆ ಇಲ್ಲಿ ನಾನು ಯಾಕೆ ಈ ಕಾರ್ಡನ್ನು ತುಂಬ ಒತ್ತಿ ತೋರಿಸ್ತಾ ಇದ್ದೀನಿ ಅಂತಂದರೆ, ಅವನು ಆ ಕತ್ತಿ ಹಿಡ್ಕೊಂಡಿದ್ದಾನಲ್ಲ, ಕತ್ತಿ ಮೇಲ್ಭಾಗ ಹಿಡ್ಕೊಂಡಿಲ್ಲ, ಅವನು ಕೆಳಗಡೆ ಭಾಗ ಹಿಡ್ಕೊಂಡಿದ್ದಾನೆ. ಅದು ನೋವಾಗುತ್ತೆ ಆ ಭಾಗ ಹಿಡ್ಕೊಂಡ್ರೆ ಅಂತ ಗೊತ್ತಿದ್ದು ಕೂಡ ಅವನಿಗೆ ಆ ನೋವು ಕಾಣಿಸ್ತಾ ಇಲ್ಲ. ನಾನು ಈ ಕತ್ತಿ ಇಷ್ಟೊಂದು ತಗೊಂಬಿಟ್ನಲ್ಲ, ಅಂದರೆ ನೀವು ಬೇಗ ಫಾಸ್ಟ್ ದುಡ್ಡನ್ನ ತಗೊಂಡ್ರೆ ಆಮೇಲೆ ಸಫರ್ ಪಡ್ತೀರಾ, ಅದು ಅವನಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಯಾವುದನ್ನು ವೇಗವಾಗಿ ಹುಡ್ಕೋಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿವಸ ಮಾಡಿರೋದಕ್ಕೆ ಸಮಾಧಾನದಿಂದ ಇರ್ರಿ. ಏಂಜಲ್ಸ್ ಏನು ಹೇಳ್ತಾರೆ ಅಂತ ನೋಡೋಣ. ನಿಮಗೆ ನೀವೇ ದುಡುಕಿ ತೀರ್ಮಾನ ತೊಗೊಂಡಲೆ ಯಾರ್ದಾರು ಮೂಲಕ ಸಜೆಷನ್ಸ್ ತೊಗೊಳ್ಳೋದು, ಏನಾದರೂ ಮಾಡೋದು, ಆ ರೀತಿ ತೊಗೊಂಡು ನಿರ್ಧಾರ ಮಾಡಿ. ಯಾವ ರೀತಿನೂ ದುಡುಕಕ್ಕೆ ಹೋಗಬೇಡಿ. ದುಡುಕಿ ನಿಮ್ಮ ಹಣನ ಮತ್ತೆ ವ್ಯರ್ಥ ಮಾಡ್ಕೊಳಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ. ಮೋಸ ಮಾಡಿದವರು ಕೊಡ್ತಾರೆ. ನೀವು ಮತ್ತೆ ನೆಗೆಟಿವ್ಸ್ನ ಅಡಿಕ್ಟ್ ಮಾಡ್ಕೋಬೇಡಿ. ಏಂಜಲ್ಸ್ ಕಾರ್ಡ್ ಏನು ಬಂದಿದೆ ಅಂತ ನೋಡ್ತೀನಿ. ಥ್ಯಾಂಕ್ ಯು ಏಂಜಲ್ಸ್. ಏಂಜಲ್ಸ್ ಕೂಡ ಇಲ್ಲಿ ನಾನು ಹೇಳ್ದಾಗೆ ಬಂದಿದೆ ಕಾರ್ಡು. ನನಗೆ ಅದು ತುಂಬ ಖುಷಿ ಆಗ್ತಾಯಿದೆ. ದೇರ್ಸ್ ಸಮಥಿಂಗ್ ಬೆಟರ್, ಹೆಲ್ಪ್ಫುಲ್ ಪೀಪಲ್. ಅಂದರೆ ಈಗ ಹೇಳ್ದಾಗೆ ನಿಮಗೆ ಏನಾದರೂ ನೆಸೆಸರಿ ಇದೆ ಅಂದರೆ ಬೇರೆಯವರಿಂದ ಹೆಲ್ಪ್ ತಗೊಂಡು ಥಿಂಕ್ ಮಾಡಿ, ದುಡುಕಬೇಡ್ರಿ. ನಿಮಗೆ ನಿಮ್ಮ ಜೀವನದಲ್ಲಿ ಬೆಟರ್ ಆಗೋ ಆಪ್ಷನ್ ಬಂದಿದೆ, ಅಂದರೆ ಬದಲಾವಣೆ ಆಗೋ ಆಪ್ಷನ್ ಬಂದಿದೆ, ನಿಮಗೆ ಒಳ್ಳೆಯದಾಗೋ ಆಪ್ಷನ್ ಬಂದಿದೆ. ಈ ಟೈಮಲ್ಲಿ ದುಡುಕಬೇಡ್ರಿ. ಈಗ ನಿಮಗೆ ಸಮಯ ಸರಿ ಇಲ್ಲ, ಇದು ನಾಟ್ ದ ರೈಟ್ ಟೈಮ್. ಅಂದರೆ ಈಗ ನಿಮಗೆ ಸರಿಯಾದ ಸಮಯ ಅಲ್ಲ ಅಂತ ನಿಮಗೆ ಸಿಚುಯೇಷನ್ ಆಗಿ ಮಾಡಿದೆ ಅಷ್ಟೇ. ಆದರೆ ನಿಮ್ಮದು ಆಲ್ ಓವರ್ ಸಿಚುಯೇಷನ್ ಪ್ರಕಾರ ಇದು ಬಂದಿರೋದು. ಈ ರೀತಿ ನಿಮಗೆ ಅನಿಸಿದೆ, ಬಟ್ ಆದರೆ ನಿಮಗೆ ದಾರಿ ಇದೆ, ಆ ದಾರಿ ಕಾಣುತ್ತೆ. ಅದನ್ನು ನೀವು ನೋಡಿ, ಮುಂದುವರೆದು ನೋಡಿಬಿಟ್ಟು ಆಮೇಲೆ ನಿಮಗೆ ಬೇಕಾಗಿರೋದನ್ನು ನೀವು ಪಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಕಡೆ ಹೋಗಬೇಡಿ. ಸಾರಿ, ಬಾಟಮ್ ಆಫ್ ದ ಡೆಕ್ ನೋಡಿರಲಿಲ್ಲ. 7 ಆಫ್ ವಾಂಡ್ಸ್ ಬಂದಿದೆ ನೋಡಿ. ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಲೈಫ್ ಬ್ಯಾಲೆನ್ಸನ್ನು ನೀವು ಕಳ್ಕೊಂಡಿದ್ದೀರಾ. ನಿಮ್ಮ ಈಗ ತಾಳ್ಮೆನ ಕಳ್ಕೊಂಡಿದ್ದೀರಾ. ಆ ತಾಳ್ಮೆ ಕಳ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತ ದಾರಿ ಕಾಣ್ದಲ್ಲೇ ಈಗ ಇಂಬ್ಯಾಲೆನ್ಸಾಗಿ ಹೋಗ್ತಾ ಇದ್ದೀರಾ. ಆದರೆ ಬ್ಯಾಲೆನ್ಸ್ ಲೆವೆಲಿಗೆ ಬರುತ್ತೆ. ಅದನ್ನು ನೀವು ನೋಡಿಬಿಟ್ಟು ನಿರ್ಧಾರ ಮಾಡಿ. ಯಾರ ಹತ್ರನಾದ್ರೂ ಹೆಲ್ಪ್ ಬೇಕಂದರೆ ಹೆಲ್ಪ್ ತೊಗೊಳ್ಳಿ. ನಿಮಗೇನಾದರೂ ಗೈಡೆನ್ಸ್ ಬೇಕು ಅಂದರೆ ತೊಗೊಳ್ಳಿ. ಒಳ್ಳೆ ಆಪರ್ಚುನಿಟೀಸ್, ಒಳ್ಳೆ ಅಮೌಂಟ್, ಫೈನಾನ್ಸ್ ಎಬಿಲಿಟಿ ಎಲ್ಲ ಬರೋದ್ರಲ್ಲಿದೆ. ಫ್ಯಾಮಿಲಿ ರಿಲೇಷನ್ಶಿಪ್ ಕೂಡ ತುಂಬ ಖುಷಿಯಾಗೋದ್ರಲ್ಲಿದೆ, ಹೀಲಿಂಗ್ ಆಗೋದ್ರಲ್ಲಿದೆ. ಒಬ್ರಿಗೊಬ್ಬರು ತಾಳ್ಮೆಯಿಂದ ಮಾತಾಡಿ. ಫ್ಯಾಮಿಲಿ ಒಳಗೆ ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ಬರು ದುಡುಕಿ ನಿರ್ಧಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಒಬ್ಬರು ಮಾತನ್ನು ಒಬ್ಬರು ಕೇಳಿಸ್ಕೊಂಡು ಆಮೇಲೆ ನೀವು ನಿರ್ಧಾರ ಮಾಡಿರಿ. ಇಬ್ಬರು ದುಡುಕಿ ಇಬ್ಬರು ಆರ್ಗ್ಯುಮೆಂಟ್ಸ್ ಮಾಡಿದ್ರೆ ಆವಾಗ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈಗ ನಿಮಗೆ ತಾಳ್ಮೆಯಿಂದ ನೀವು ಏನಾದ್ರು ನಿರ್ಧಾರ ಮಾಡಿದರೆ ನಿಮಗೆ ಬೇಕಾಗಿರೋದೆಲ್ಲ ನಿಮಗೆ ಸಿಗುತ್ತೆ. ನಿಮ್ಗೆ ಬೇಕಾಗಿರೋ ಆಪ್ಷನ್ಸ್ ಕೊಟ್ಟಿದ್ದಾನೆ ದೇವರು. ಇಷ್ಟು ದಿವಸಕ್ಕೆ ಕಷ್ಟಕ್ಕೆ ಇನ್ಮೇಲೆ ಫಲ ಇದೆ ಅಂತ ಕೊಟ್ಟಿದ್ದಾನೆ. ಕಷ್ಟ ಆದಮೇಲೆ ಫಲ ಸಿಗೋದು ಅನ್ನೋದಕ್ಕೆ ಈಗ ಕೊಟ್ಟಿದ್ದಾನೆ. ಅದನ್ನು ನೀವು ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್.